ಮಾತಾಡ್ಸಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಒಂದು ವಾರ ಆಯಿತು ವಿಡಿಯೋ ಹಾಕಿ. ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಆದರೂ ಏನೇನೋ ಸಂದರ್ಭಗಳಾಗ್ತಾ ಇದೆ, ಸಾರಿ. ಇವತ್ತು ಸಂಡೇ ಬೆಳಗ್ಗೆ ಒಳ್ಳೆ ಸ್ಪೆಷಲ್ ಚಿಕನ್ ಸಾಂಬಾರ್. ರೆಗ್ಯುಲರ್ಗಿಂತ ಒಂದು ಸ್ಪೆಷಲ್ಲಾಗಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರತ್ತೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇದನ್ನೆಲ್ಲ ನೀವು ಡಾಬಾಗಳಲ್ಲಿ, ಹೋಟೆಲ್ಗಳಲ್ಲಿ ಟೇಸ್ಟ್ ನೋಡಿರ್ತೀರ. ಆ ಥರ ಒಂದ್ಸರಿ ಮಾಡಿ ನೋಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ. ಡಾಬಾಗಳಲ್ಲಿ, ಹೋಟೆಲ್, ನಾನ್ ವೆಜ್ ಹೋಟೆಲಲ್ಲೆಲ್ಲ ಈ ಟೇಸ್ಟ್ ಇರುತ್ತೆ ಅಂತ. ಅದೇ ಥರನೇ ಮಾಡೋದು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಡಾಬಾಗಳಲ್ಲಿ ಹೇಗೆ ಮಾಡ್ತಾರೆ ನಾಟಿ ಸ್ಟೈಲಲ್ಲಿ ಅಂತೇಳ್ಬಿಟ್ಟು, ನಾವು ಸಾಮಾನ್ಯವಾಗಿ ಮನೆಯಲ್ಲಿ ನಾವೇನು ಮಾಡ್ತೀವಿ, ಹುರುಗಡ್ಲೆ ಎಲ್ಲ ಹಾಕಿ ರುಬ್ಬಿ ಮತ್ತು ಇದು ಸಾಂಬಾರು ಪೌಡ್ರೆಲ್ಲ ಹಾಕಿ ಮಾಡ್ತೀವಿ. ಇದನ್ನು ನಾವು ಹುರಿದು ಮಾಡುವಂಥದ್ದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗುಂಟೂರು ಮೆಣಸಿನ್ಕಾಯಿ. ಹಾಗೆಯೇ ಒಂದು 4 ಸ್ಪೂನು, ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ಸ್ವಲ್ಪ ಹೆಚ್ಚಿಗೆ ಇದ್ರೇ ಒಳ್ಳೆಯದು. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನು ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಜಾಸ್ತಿ ಬೇಡ, ಕಡಿಮೆನೇ ಇರಲಿ. ಹಾಗೆ ಇದಕ್ಕೆ 1-2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಲವಂಗ, ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 4-5 ಪೀಸು ಚಕ್ಕೆ ಸಣ್ಣ ಸಣ್ಣದಾಗಿ ಇರೋವಂಥದ್ದು ತೊಗೊಂಡಿದ್ದೀನಿ. ಮತ್ತು ಕಾಯಿ ನಾನು ಅರ್ಧ ಹೋಳು ತೊಗೊಂಡಿದ್ದೀನಿ. ಒಂದು ಕಾಯಲ್ಲಿ ಅರ್ಧ ಹೋಳು ತೊಗೊಂಡು, ಯಾಕೆಂದರೆ ನಾನು 1 kg ಚಿಕನ್ದು ಸಾಂಬಾರು ಮಾಡ್ತಾ ಇರೋದು, ಅದಕ್ಕೆ ನಾನು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ. ಮತ್ತು 1 ಟೊಮೊಟೊ, 1 ಈರುಳ್ಳಿ. ಫಸ್ಟು ಇದೆಲ್ಲ ಹುರ್ಕೋಬೇಕು. ಹುರ್ಕೊಂಡು ನಾವು ಆಮೇಲೆ ಇದನ್ನು ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟು ಚಿಕನ್ ಇದು ಒಗ್ಗರಣೆಗೆ ಹಾಕೋದನ್ನು ತೋರಿಸ್ತೀನಿ. ಇದಿಷ್ಟು ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು. ಇದಿಷ್ಟು ಎಣ್ಣೆಯಲ್ಲಿ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೊಂಡು ನಂತರ ರುಬ್ಕೋಬೇಕು. ಈಗ ನಾನು ಬಾಣಲಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಪ್ರತಿಯೊಂದು ಐಟಮ್ಸನ್ನು ಹಾಕಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಳ್ತೀವೋ, ನಿಮಗೆ ಸಾಂಬಾರು ಕೂಡ ಅಷ್ಟು ಗಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೀವು ಉರಿಯೋದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಇದು ನಿಮಗೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂಥರ ಹಳ್ಳಿ ಸಾಂಬಾರಲ್ಲಿ ನಾವು ಊಟ ಮಾಡ್ತಿದ್ದೀವಿ ಅನ್ನೋ ಥರ ಅನ್ನಿಸ್ತಿರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ, ಒಂಥರ ಡಿಫ್ರೆಂಟಾಗಿದೆ. ಈಗ ನಾನು ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇಲ್ಲಿ ನಮಗೆ ಕಲ್ಲರ್ ಬೇಕು ಅಂತ ನಾವೇನು ಬ್ಯಾಡಿಗೆ ಹಾಕ್ಕೊಳ್ಳೋದು ಬೇಕಿಲ್ಲ, ನಮಗೆ ಬರೀ ಗುಂಟೂರು ಮೆಣಸಿನ್ಕಾಯಿ ಸಾಕು. ನಿಮಗೆ ಖಾರ ಬೇಕು ಅಂದರೆ ನೀವು, ಇವಾಗ ನಾನು 1 kg ಚಿಕನ್ ತೊಗೊಂಡಿದ್ದೀನಿ. 1 kg ಚಿಕನ್ಗೆ ನಾನು ಒಂದು 10-11 ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ಸ್ವಲ್ಪ ಬೇಕು ಜಾಸ್ತಿ ಅನ್ನೋರು ಇನ್ನೊಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಸಾಕು. ಯಾಕೆ ಅಂದರೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕ್ಕೊಳ್ತಾ ಇರೋದ್ರಿಂದ ಹೆವಿ ಖಾರ ಬೇಡ. ಮಾಮೂಲಿಯಾಗಿ ಒಂದು ನಾನ್ ವೆಜ್ ಕೆಲವರೆಲ್ಲ ಖಾರ ಇಷ್ಟಪಡ್ತಾರೆ, ಹಂಗೆ ಇಷ್ಟಪಡೋರಿಗೆ ನೀವು ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಕೋಬೋದು. ಇಲ್ಲಾಂದರೆ ಒಂದು 10-12 ಮೆಣಸಿನ್ಕಾಯಿ ಗುಂಟೂರು, ಒಂದು 4-5 ಹಸಿಮೆಣ್ಸಿನ್ಕಾಯಿ. ಇಲ್ಲಿ ನಾವು ಒಂದು ಅರ್ಧ ಸ್ಪೂನ್ ಮೆಣಸು ಬಳಸೋದ್ರಿಂದ ನೀವು ಮೆಣಸಿನ್ಕಾಯಿನ ನೋಡಿ ಹಾಕ್ಕೊಳ್ಳಿ, ಹೇಗೆ ನೀವು ಖಾರ ಉಪಯೋಗಿಸ್ತೀರೋ ಅದ್ರ ಮೇಲೆ ಡಿಫ್ರೆಂಟ್ ಇದೆ. ಈಗ ನಾನು ಧನಿಯಾ ಕೂಡ ಹಾಕ್ಕೊಳ್ತೀನಿ. ಧನಿಯೂ ಅಷ್ಟೇ ಒಂದು ಮಾಮೂಲಿ ತಿಂಡಿ ತಿನ್ನುವಂಥ ಸ್ಪೂನಲ್ಲಿ ಒಂದು 4 ಸ್ಪೂನ್ ಹಾಕಿದ್ದೀನಿ. ಇಲ್ಲಿ ನಾನು ಬೇರೆ ಧನಿಯಾ ಪುಡಿ ಮತ್ತೆ ಉಪಯೋಗಿಸೋದಿಲ್ಲ, ಹಾಗಾಗಿ ಹಾಕುವಾಗಲೇ ಧನಿಯಾ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಒಳ್ಳೆಯದು, ಎಕ್ಸ್ಟ್ರಾ ಧನಿಯಾದ ಪುಡಿ ಬೇಕಾಗಲ್ಲ. ಮತ್ತು ಇಲ್ಲಿ ನಾನು ಅರ್ಧ ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸುಮ್ಮನೆ ಒಂದು ಅರ್ಧ ಸ್ಪೂನು, ಜಾಸ್ತಿ ಬೇಕಾಗಲ್ಲ. ಮತ್ತು ಇಲ್ಲಿ ನೀವು ಯಾವುದೇ ಥರದ ಇದನ್ನು ಹಾಕ್ಕೋಬಾರ್ದು, ಏನು ಧನಿಯಾದ ಪುಡಿ ಹಾಕ್ಕೊತೀನಿ ಅಥವಾ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ, ಗರಂ ಮಸಾಲ ಪುಡಿ ಏನೂ ಬೇಡ. ಮತ್ತು ಮನೇಲಿರೋ ಸಾಂಬಾರು ಪುಡಿನೂ ಬೇಕಾಗಲ್ಲ, ಇಷ್ಟೇ ಸಾಕು. ನಿಮಗೆ ಒಳ್ಳೆ ಖಾರ, ಒಳ್ಳೆ ರುಚಿ ಕೊಡುತ್ತೆ. ಈಗ ಇದಕ್ಕೆ ನಾನು 4 ಲವಂಗ, ಒಂದು ಸಣ್ಣ ಪೀಸು, ಒಂದು 4 ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ. ನಾನು ನಿಮಗೆಲ್ಲ ತೋರಿಸಿದ್ದೀನಿ, ಹಾಗಾಗಿ ಸುಮ್ಮನೆ ಉರಿಯುವಾಗ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ತೆಂಗಿನಕಾಯಿ, 1 kg ಚಿಕನ್ಗೆ ಒಂದು 5-6 ಜನಕ್ಕೆ ನೀವು ಸಾಂಬಾರು ಮಾಡಬೇಕು ಅಂದರೆ ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಳ್ಳಿ. ತುಂಬ ದೊಡ್ಡ ತೆಂಗಿನಕಾಯಿ ಆದರೆ ಅರ್ಧ ಹೋಳಿಗಿಂತ ಒಂಚೂರು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಏನಕ್ಕೆ ಅಷ್ಟು ಬೇಕಾಗುತ್ತೆ ಅಂದರೆ ಇಲ್ಲಿ ಹುರುಗಡಲೆ ಬಳಸಲ್ಲ,
ಹುರ್ಗಡ್ಲೆ ಬೇಡ. ಹಾಗೆ ನಾನು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಉರಿಯುವಾಗ ನೀವೆಲ್ಲ ಐಟಮ್ಸು ಹಾಕಿ ಹುರ್ಕೊಂಬಿಡ್ತಾ ಇರೋದು, ಅಂದರೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ನಿಧಾನವಾಗಿ ಚೆನ್ನಾಗಿ ಉರಿಬೇಕು, ಘಮ್ ಅಂತ ಬರೋ ಹಂಗೆ ಎಲ್ಲನೂ ಕ್ಲೀನಾಗಿ ರೋಸ್ಟ್ ಆಗಬೇಕು. ಆ ಥರ ನೀವು ಹುರ್ಕೋಬೇಕು. ನಾನು ತೆಂಗಿನಕಾಯಿನ ಹಸಿ ತೆಂಗಿನಕಾಯಲ್ಲಿ ಸ್ವಲ್ಪ ಡ್ರೈ ಆಗಿತ್ತು ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಣ ಕೊಬ್ಬರಿ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಹಸಿ ಕಾಯಲ್ಲೂ ನಾನು ಇದು ಸ್ವಲ್ಪ ಡ್ರೈ ಇತ್ತು, ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದನ್ನೇ ಹಾಕ್ಕೊಂಡೆ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ನಾವು ಅದಕ್ಕೆ 1 ಈರುಳ್ಳಿ, 1 ಟೊಮೊಟೊ, ಒಂದು ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಒಗ್ಗರಣೆಗೆ ಬೇರೆ ಹಚ್ಚಿಟ್ಕೊಂಡಿದ್ದೀನಿ 1 ಈರುಳ್ಳಿ 1 ಟೊಮೊಟೊ. ಇಲ್ಲಿ ರುಬ್ಬೋದಕ್ಕೆ ನಾನು 1 ಈರುಳ್ಳಿ 1 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು 1 ಸ್ಪೂನು ಗಸಗಸೆ ಕೂಡ ಹಾಕ್ಕೋಬೇಕು. ಇಲ್ಲಿ ಮಿಸ್ ಆಗಿದೆ, ಆದರೆ ಉರಿಯೋಕ್ಕೆ ಹಾಕ್ಕೊಳಕ್ಕೆ ಹೋಗಬಾರ್ದು. ಉರಿಯೋಕ್ಕೆ ಹಾಕ್ಕೊಂಡ್ರೆ ನಿಮಗೆ ಬಾಣಲೆಲೆಲ್ಲ ಗಸಗಸೆ ಇರುತ್ತೆ, ಹಾಕ್ಕೊಳಕ್ಕಾಗಲ್ಲ. ಆಮೇಲೆ ನೀವು ಖಾರ ರುಬ್ಬುವಾಗ ನೀವು ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಕೂಡ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಅರಿಶಿನ ಎರಡೂ ಹಾಕುವಾಗ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ, ಅವಾಗ ಸರಿಯಾಗತ್ತೆ. ಈಗ ಅದನ್ನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ, ಏಕೆಂದರೆ ಹುರಿದಿರೋದು ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಕೂಲ್ ಆಗಬೇಕಲ್ವ. ಅಷ್ಟೊತ್ತಿಗೆ ನಾನು ಚಿಕನ್ನ ಬೇಯಕ್ಕೆ ಇಟ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ. ಯಾವುದಾದ್ರು ಪಾತ್ರೆಲಿ ಬಾಣಲೆಲಿ ಕೂಡ ಮಾಡಬಹುದು ನೀವು, ಏಕೆಂದರೆ ನಾವಿಲ್ಲಿ ಕುಕ್ಕರ್ ಕೂಗಿಸೋದಿಲ್ಲ. ಅದಕ್ಕೆ ನಾನೊಂದು 2 ಸ್ಪೂನ್ ಎಣ್ಣೆ ಮತ್ತು 1 ಟೊಮೊಟೊ, 1 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅದನ್ನು ಚೆನ್ನಾಗಿ ಫ್ರೈ ಆಗಂಗೆ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಕೂಡ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ಅದಕ್ಕೆ ಇಮ್ಮಿಡಿಯೇಟಾಗಿ ನಾನು ಚಿಕನ್ನು ತೊಳೆದಿಟ್ಕೊಂಡಿದ್ದೀನಿ, ಈಗ ಅದನ್ನು ಹಾಕ್ಕೊಳ್ತಿದ್ದೀನಿ. ಚಿಕನ್ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಅದಕ್ಕೆ ಉಪ್ಪು ಕೂಡ ಹಾಕ್ಕೋಬೇಕು. ನಾನು ಸಾಮಾನ್ಯವಾಗಿ ಕಲ್ಲುಪ್ಪೇ ಬಳಸೋದು, ನೀವು ಯಾವ ಉಪ್ಪು ಹಾಕ್ತಿರೋ ಅದನ್ನು ಹಾಕಿ. ಕಲ್ಲುಪ್ಪು ಸಾಮಾನ್ಯವಾಗಿ ಅಡುಗೆಗೆಲ್ಲ ಬಳಸಿದ್ರೆ ಭಾಳ ಒಳ್ಳೆಯದು. ಪುಡಿ ಉಪ್ಪಿಗಿಂತ ಕಲ್ಲುಪ್ಪಲ್ಲಿ ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಆದಷ್ಟು ಎಲ್ಲರೂ ಕಲ್ಲುಪ್ಪು ಯೂಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆಯ ರುಚಿನೂ ಕೊಡುತ್ತೆ ಕೂಡ ಅದು. 1-2 ಸಲ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ಕೂಡ ನೀರು ಬಿಟ್ಕೊಳ್ಳುತ್ತೆ. ನಮಗೆ ಏನಾಗುತ್ತೆ ಅಂದರೆ ಇದರಲ್ಲೇ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಉಪ್ಪು ಹಾಕುವಾಗಲೂ ಅಷ್ಟೇ, ನೀವು ಒಂದೇ ಸಲ ಉಪ್ಪು ಹಾಕ್ಕೊಂಬಿಡಿ, ಸಾಂಬಾರಿಗೆ ಎಲ್ಲದಕ್ಕೂ ಆಗಂಗೆ ಒಟ್ಟಿಗೆ ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಂಚೂರು ಟೇಸ್ಟ್ ಬೇಕಾದ್ರೆ ನೋಡಿ, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸಾಮಾನ್ಯವಾಗಿ ನಾನು ಒಂದೇ ಸಲ ಹಾಕ್ಕೊಳ್ತೀನಿ. ಕಲ್ಲುಪ್ಪು ಹಾಕಿ ಅಭ್ಯಾಸ ಇರೋದ್ರಿಂದ ಕರೆಕ್ಟಾಗಿ ನಮಗೆ ಅಳತೆ ಗೊತ್ತಿರುತ್ತೆ. ಇದನ್ನು ನೋಡಿ ಕುದೀತಾ ಇದೆಯಲ್ವ, ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೇನು ಮಾಡಬೇಕು, ಅದರಲ್ಲೂ ಸ್ವಲ್ಪ ನೀರು ಬಿಡುತ್ತೆ. ನಾವು ಮೇಲೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಯಾಕೆ ಅಂದರೆ ಚಿಕನ್ನು ನಮಗೆ ಇದರಲ್ಲೇ ಚೆನ್ನಾಗಿ ಬೆಂದರೆ ನಿಮಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನಲ್ಲಿ. ಹಾಗಾಗಿ ನಮಗೆ ಒಂದು 5 ನಿಮಿಷ ಆದರೂ ಪರವಾಗಿಲ್ಲ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮುಚ್ಚಿಟ್ಟು 1-2 ಸಲ ತಿರುಗಿಸ್ತಾ ಇದೆ ನಿಮಗೆ. ಆ ನೀರೆಲ್ಲ ಮತ್ತೆ ಡ್ರೈ ಆಗಬೇಕು. ನಾವು ಹಾಕಿರೋ ನೀರೆಲ್ಲ ಡ್ರೈ ಆದಾಗ ನಿಮಗೆ ಚಿಕನ್ನು ಅಷ್ಟೇ ಹೆಚ್ಚು ಕಮ್ಮಿ 80% ಚಿಕನ್ನು ಬೆಂದಿರುತ್ತೆ. ಈಗ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋದು. ನೋಡಿದ್ರಲ್ಲ, ಚಿಕನಲ್ಲಿ ನಾನು ನೀರು ಹಾಕಿದರೂ ಕೂಡ ನೀರು ಡ್ರೈ ಆಗಿತ್ತು. ಅದು ನಿಮ್ಮ ಗಮನದಲ್ಲಿರಬೇಕು, ಯಾಕೆಂದರೆ ಅದು ನೀರೆಲ್ಲ ಚೆನ್ನಾಗಿ ಸುಂಡಿದಾಗ ನಿಮಗೆ ಚಿಕನಲ್ಲಿ ಒಳ್ಳೆ ಉಪ್ಪು ಎಲ್ಲ ಹಿಡಿದಿರುತ್ತೆ. ಈಗ ರುಬ್ಬಿರೋ ಅಂಥದ್ದನ್ನು ಮಸಾಲೆ ಹಾಕ್ಬಿಟ್ಟು ಈಗ ನಿಮಗೆ ಎಷ್ಟು ಬೇಕೋ ನೀರು ಅಷ್ಟು ಹದ ನೋಡಿಕೊಂಡು ಹೆಚ್ಚಿಸ್ಕೊಳ್ಳಿ. ಬೇಕಾದ್ರೆ ಈ ಟೈಮಲ್ಲಿ ನೀವೇನಾದರೂ ಉಪ್ಪು ಕಡಿಮೆ ಹಾಕಿದರೆ ಇನ್ನೊಂಚೂರು ಉಪ್ಪು ಹಾಕ್ಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ಆದಷ್ಟು ಇದು ಸಾಂಬಾರು ನಿಮಗೆ ಗಟ್ಟಿಯಾಗೇ ಇರಬೇಕು. ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ಲ, ನೋಡಿದ್ದೀರ, ಮುದ್ದೆಗೆಲ್ಲ ಮಾಡುವಾಗ ಅವರು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿನೂ ಬೇಡ. ಒಂದು ಅಂದಾಜಲ್ಲಿ ನಿಮಗೆ ಮಾಡ್ತಾ ಗೊತ್ತಾಗುತ್ತೆ. ಸಾಂಬಾರು ಇರೋದ್ರಲ್ಲಿ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ತುಂಬ ರುಚಿ ಇರುತ್ತೆ. ಈ ಥರ ನೀವು ಸಾಂಬಾರು ಮಾಡಿ ನೀವು ಟೇಸ್ಟ್ ನೋಡಿ, ಹಾಗೆಯೇ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಬೆಲ್ ಐಕನ್ ಒತ್ತಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ, ನೀವು ನೋಡಬಹುದು. ನೋಡಿ, ಸಾಂಬಾರು ರೆಡಿ ಆಯಿತು. ಈಗ ನೀವು ಮುದ್ದೆಗೆ ನಾನು ಇಷ್ಟು ತಿಕ್ನೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದಾಗ ಇನ್ನೂ ಒಂಚೂರು ಗಟ್ಟಿ ಬರುತ್ತೆ ಸಾಂಬಾರು ನೋಡೋಕ್ಕೆ, ಆವಾಗ ನೀವು ಮುದ್ದೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಿರೋರೆಲ್ಲ ಫ್ರೆಂಡ್ಸ್, ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಆದಷ್ಟು ಎಲ್ಲರೂ ಒಂದು ಲೈಕ್ ಕೊಡಿ, ನನಗೂ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ನನಗೂ ಒಂಥರ ಖುಷಿಯಾಗಿ ವಿಡಿಯೋ ಮಾಡಬೇಕು, ಏನಾದರೂ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಓಕೆ ಫ್ರೆಂಡ್, ನೋಡ್ತಾ ಇದ್ದೀರಲ್ಲ, ಹಾಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.